ನಮಸ್ತೆ. ಹಾಗೆ ಸುಮ್ಮನೆ ವೀಕೆಂಡ್ ವಿತ್ ಶಾಂತಲಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ತಾವೆಲ್ಲರೂ ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ, ನಗ್ನಗ್ತಾ ಇದ್ದೀರಾ ಅಂತ ಭಾವಿಸ್ತಾ ಮತ್ತೊಂದು ವಿಚಾರವನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಇತ್ತೀಚೆಗಷ್ಟೇ ನಾನು ಒಂದು ಸ್ಪಿರಿಚುವಲ್ ರಿಟ್ರೀಟ್ಗೆ ರಿಷಿಕೇಶ್ಗೆ ಹೋಗಿದ್ದೆ. ಅಲ್ಲಿ ಆ ಪ್ರವಚನಗಳಲ್ಲಿ ಸ್ವಾಮೀಜಿಯವರು ಒಂದು ಸುಂದರವಾದ ಮಾತನ್ನು ಹೇಳಿದರು. ಅದನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಆರೋಗ್ಯ ಸರಿ ಇಲ್ಲ, ಸಾಕಷ್ಟು ಬೇನೆ ಇದೆ ಅಂದರೆ ನಾವು ಯಾರ ಹತ್ರ ಹೋಗ್ತೀವಿ? ಡಾಕ್ಟ್ರ್ ಹತ್ರ ಹೋಗ್ತೀವಿ, ಹುಷಾರು ಮಾಡಿಸ್ಕೊಳ್ಬೇಕು ಅಂತ. ಹಾಗೆಯೇ ನನ್ನ ದೈಹಿಕ ಆರೋಗ್ಯ ಅಷ್ಟೊಂದು ಸರಿ ಇಲ್ಲ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಬೇಕು, ಏನೋ ಒಂಚೂರು ಬೆನ್ನು ನೋವಿದೆ, ಕಾಲು ನೋವಿದೆ ಅಂತ ಹೇಳಿದ್ರೆ ಯೋಗ ಮಾಡ್ತೀವಿ, ದೈಹಿಕ ಯೋಗಾಸನಗಳನ್ನು ಮಾಡ್ತೀವಿ. ಅದನ್ನು ಮಾಡೋದ್ರಿಂದ ನನ್ನ ಆರೋಗ್ಯ ಸುಧಾರಿಸುತ್ತೆ, ಅಥವಾ ಆರೋಗ್ಯ ನನ್ನ ಕೆಡಬಾರ್ದು ಅನ್ನೋದಕ್ಕೂ ನಾನು ಯೋಗಾಸನ ಮಾಡ್ಬೋದು. ಕಾಯಿಲೆ ಬರದೇ ಇರೋದಷ್ಟೇ ಆರೋಗ್ಯ ಅಲ್ಲ, ಅದು ಬರದಾಗ ನೋಡ್ಕೊಳ್ಳೋದು ಕೂಡ ಆರೋಗ್ಯ. ಆದ್ದರಿಂದ ಯೋಗಾಸನವನ್ನು ಮಾಡ್ತೀವಿ. ಯಾರು ಆಸ್ಪತ್ರೆಗೆ ಹೋಗ್ತಾರೆ? ರೋಗಿಗಳು ಆಸ್ಪತ್ರೆಗೆ ಹೋಗ್ತಾರೆ. ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು ಅಂದ್ಕೊಳ್ಳೋರು, ದೈಹಿಕ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು ಅನ್ನೋರು ಯೋಗಾಸನವನ್ನು ಮಾಡ್ತಾರೆ, ಯೋಗಿಗಳು. ನಾನು ಏನೇನೋ ತಿನ್ನಬೇಕು, ಹೊಸದಾಗಿ ಏನೇನು ತಯಾರಾಗಿದೆ ಎಲ್ಲವನ್ನು ರುಚಿಸಬೇಕು, ನಾನು ಬೇರೆ ಬೇರೆ ಖಾದ್ಯಗಳನ್ನು ತಿನ್ನಬೇಕು ಅನ್ನೋರು ಏನು ಮಾಡ್ತಾರೆ? ಬೇರೆ ಬೇರೆ ಹೋಟೆಲ್ಗೆ ಹೋಗ್ತಾರೆ, ಸಿನಿಮಾ ಥಿಯೇಟ್ರಿಗೆ ಹೋಗ್ತಾರೆ, ಪಿಕ್ಚರ್ ನೋಡ್ತಾರೆ, ಎಲ್ಲವನ್ನು ಅನುಭವಿಸಬೇಕು. ಅವ್ರು ಯಾರು? ಭೋಗಿಗಳು. ಎಲ್ಲವನ್ನು ಅನುಭವಿಸ್ಬೇಕು ನಾನು ಜೀವನದಲ್ಲಿ. ಭೋಗಿಗಳು. ರೋಗಿಗಳು ಆಸ್ಪತ್ರೆಗೆ ಹೋಗ್ತಾರೆ. ಶಾರೀರಿಕ ಆರೋಗ್ಯವನ್ನು ಕಾಪಾಡಬೇಕು ಅಂತ ಅಂದ್ಕೊಳ್ಳೋರು ಯೋಗಿಗಳು ಯೋಗಾಸನ ಮಾಡಲಿಕ್ಕೆ ಹೋಗ್ತಾರೆ. ಭೋಗಿಗಳು ಹೋಟೆಲ್ಲು, ದರ್ಶಿನಿಗಳು, ಸಿನಿಮಾ ಅಲ್ಲಿಗೆ ಹೋಗ್ತಾರೆ. ಆದರೆ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಜೀವನವನ್ನು ಸುಂದರವಾಗಿ ನಡೆಸಬೇಕು ಅಂದ್ಕೊಳ್ಳೋರು ಎಲ್ಲಿಗೆ ಹೋಗಬೇಕಾಗಾದ್ರೆ? ಎಲ್ಲಿಗೆ ಹೋಗ್ತಾರೆ? ಸ್ವಾಮೀಜಿಯವರು ಹೇಳ್ತಾರೆ, ಅವರು ಸತ್ಸಂಗಕ್ಕೆ ಹೋಗ್ತಾರೆ, ಅವರು ಸತ್ಸಂಗಿಗಳಾಗ್ತಾರೆ ಅಂತ. ಈ ಸತ್ಸಂಗಕ್ಕೆ ಹೋಗೋದ್ರಿಂದ ಏನಾಗುತ್ತೆ? ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಹೇಗೆ ವ್ಯಾಯಾಮ ಮಾಡ್ತೀವೋ ನಾವು, ಯೋಗವನ್ನು ಮಾಡ್ತೀವೋ ಶಾರೀರಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ, ಸತ್ಸಂಗಕ್ಕೆ ಹೋಗೋದ್ರಿಂದ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಪ್ರತಿದಿನವೂ ಯೋಗ ಮಾಡ್ತೀವಿ, ಒಂದು ವಾಕಿಂಗ್ ಹೋಗ್ತೀವಿ, ಯೋಗಾಸನವನ್ನು ಮಾಡ್ತೀವಿ, ವಾಕಿಂಗ್ ಹೋಗ್ತೀವಿ, ಜಿಮ್ಗೆ ಹೋಗ್ತೀವಿ. ಅದೆಲ್ಲ ಏನಕ್ಕೆ? ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ. ಹಾಗೆ ಮಾನಸಿಕ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ನಮಗೆ ಧ್ಯಾನ, ಭಜನೆ, ಉಪಾಸನೆ, ಸತ್ಸಂಗ ಇದು ಬಹಳ ಮುಖ್ಯ ಆಗುತ್ತೆ. ದೈಹಿಕವಾಗಿ ನಾನು ಆರೋಗ್ಯವಾಗಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಯೋಗ ಮಾಡಿದಾಗ, ಅಥವಾ ನಾನು BP ಚೆಕ್ ಮಾಡಿದಾಗ, ಅಥವಾ ಶುಗರ್ ಚೆಕ್ ಮಾಡಿದಾಗ ಗೊತ್ತಾಗೋಗ್ಬಿಡುತ್ತೆ. ಆದರೆ ಮಾನಸಿಕ ಆರೋಗ್ಯ ಹೇಗಿದೆ ಅಂತ ಗೊತ್ತಾಗೋದು ಹೇಗೆ? ನಾನು ಪ್ರಪಂಚಕ್ಕೆ ರಿಯಾಕ್ಟ್ ಮಾಡಿದಲೇ ಯಾವಾಗ ರೆಸ್ಪಾಂಡ್ ಮಾಡ್ತೀನೋ ಆಗ ನನ್ನ ಆರೋಗ್ಯ ಚೆನ್ನಾಗಿದೆ ಅಂತ. ರಿಯಾಕ್ಟ್ ಅಂತಂದರೆ ಈಗ ನನ್ನ ಕೋಪ ಬಂದು ಕೂಗಾಡ್ಬಿಡೋದು, ಸಂತೋಷ ಆಯಿತು ಕುಣಿದಾಡ್ಬಿಡೋದು, ಹಾಗಲ್ಲ, ಅದು ರಿಯಾಕ್ಟ್ ಆಗುತ್ತೆ. ರೆಸ್ಪಾಂಡ್ ಅಂತ ಹೇಳಿದ್ರೆ ಆ ಸಿಚುಯೇಷನ್ಗೆ ತಕ್ಕನಾಗೆ ನಡ್ಕೊಳ್ಳೋ ಹಾಗೆ ಮನಸ್ಸನ್ನು ನನ್ನ ಹಿಡಿತದಲ್ಲಿ ನಾನು ಇಟ್ಕೊಳ್ಳೋಕ್ಕಾಗತ್ತೆ ಸತ್ಸಂಗಕ್ಕೆ ಹೋಗೋದ್ರಿಂದ. ಅದು ನಿತ್ಯವೂ ಆಗಬೇಕು ಅಂತ ಸ್ವಾಮೀಜಿಯವರು ಹೇಳಿದರು. ಯೋಚನೆ ಮಾಡಿ, ದೈಹಿಕ ಆರೋಗ್ಯಕ್ಕೆ ವ್ಯಾಯಾಮ ಹೇಗೆ ಬೇಕೋ ಮಾನಸಿಕ ಆರೋಗ್ಯಕ್ಕೆ ಸತ್ಸಂಗ ಬೇಕು. ನೀವು ಯೋಚನೆ ಮಾಡಿ, ಹೌದು ಅಂತ ಅನಿಸಿದ್ರೆ ನಿಮ್ಮ ಹತ್ತಿರ ಇರುವ ಸತ್ಸಂಗಕ್ಕೆ ಹೋಗಲಿಕ್ಕೆ ಪ್ರಾರಂಭ ಮಾಡಿ. ಮತ್ತೆ ಸಿಗ್ತೀನಿ ಹಾಗೆ ಸುಮ್ಮನೆ ವೀಕೆಂಡ್ ವಿತ್ ಶಾಂತಲಾ ಕಾರ್ಯಕ್ರಮದಲ್ಲಿ. ನಮಸ್ತೆ.